ಜೊತೆಗೆ ಸಚಿವರಾದಂಥ ಎಚ್.ಕೆ. ಪಾಟೀಲ್ ಅವರಿದ್ದಾರೆ. ಸರ್, ತಾವು ಬಹಳ ಬಾರಿ ಅವರನ್ನು ಭೇಟಿಯಾಗಿದ್ದೀರಿ. ಅವರಿನ ಒಡನಾಟ ಹೇಗಿತ್ತು ಮತ್ತು ಇವತ್ತಿನ ಸಂದರ್ಭದಲ್ಲಿ ತಮ್ಮ ಸಂತಾಪದ ನುಡಿಗಳು? ಮನಮೋಹನ್ ಸಿಂಗ್ರವರು ಕೇವಲ ರಾಷ್ಟ್ರದ ಶ್ರೇಷ್ಠ ಪ್ರಧಾನಿ ಅಥವಾ ತಜ್ಞ ಅಂತಲ್ಲ, ಅವರು ಜಗತ್ತಿನ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞರಾಗಿದ್ದರು. ಬಡವರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಳಕಳಿ, ಕಾಳಜಿ ಮನಮೋಹನ್ ಸಿಂಗ್ರದು. ಸಮಾಜದ ಕಡೆಯ ವ್ಯಕ್ತಿಗೆ ಅವನ ಬದುಕು ಬದಲಾವಣೆ ಆಗಬೇಕು ಅನ್ನೋದು ಮನಮೋಹನ್ ಸಿಂಗ್ರವರ ಗುರಿಯಾಗಿತ್ತು. ಹಾಗಾಗಿನೇ ನರೇಗಾದಂಥ ಯೋಜನೆಗಳು, ಉದ್ಯೋಗ ಖಾತ್ರಿ ಯೋಜನೆ, ರೈಟ್ ಟು ಫುಡ್, ಆಹಾರ ಭದ್ರತೆ ಯೋಜನೆ, ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ಎಜುಕೇಷನ್, ಇವೆಲ್ಲ ಕಾನೂನುಗಳನ್ನು ಮಾಡೋದ್ರ ಮೂಲಕ ದೇಶದ ಜನರಿಗೆ ಏನು ದೊಡ್ಡ ಅಸ್ತ್ರ ನೀಡಿದರೋ ಅಂಥ ಒಬ್ಬ ಶ್ರೇಷ್ಠ ಪ್ರಧಾನಿ, ಶ್ರೇಷ್ಠ ನಾಯಕ, ಶ್ರೇಷ್ಠ ಮುತ್ಸದ್ದಿ, ಶ್ರೇಷ್ಠ ಮಾನವೀಯ ಮೌಲ್ಯಗಳ ಬಗ್ಗೆ ವಿಶೇಷ ಕಾಳಜಿ ಉಳ್ಳಂಥ ನಮ್ಮ ಮುಂದಾಳು ನಾವು ಇವತ್ತು ಕಳೆದುಕೊಂಡಿದ್ದೇವೆ. ಅವರ ಅಗಲುವಿಕೆ ಜಗತ್ತನ್ನೇ ಬಡವು ಮಾಡಿದೆ. ಜಗತ್ತು ಬಡವಾಗಿದೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ. ಮನಮೋಹನ್ ಸಿಂಗ್ರವರ ಆ ಎಲ್ಲ ಸಾಧನೆಗಳನ್ನ ಗಮನಿಸಿದವರೆಲ್ಲರೂ ಸಿಂಗ್ ಈಸ್ ಕಿಂಗ್ ಅಂತಾರೆ. ಸಿಂಗ್ ಈಸ್ ಕಿಂಗ್ ಅಂಥೇಳಿ ಜನಸಾಮಾನ್ಯರಿಂದ ಬಾಯಿಂದ ಬರುವಂಥ ಆ ಒಂದು ದೊಡ್ಡ ರತ್ನ ನಮ್ಮನ್ನು ಬಿಟ್ಟು ಇವತ್ತು ಅಗಲಿದೆ. ಅವರಿಗೆ ನಾನು ಗೌರವಪೂರ್ಣವಾಗಿರ್ತಕ್ಕಂಥ ಶ್ರದ್ಧಾಂಜಲಿ ಸಲ್ಲಿಸ್ತೇನೆ. ಸೋನಿಯಾ ಗಾಂಧಿ ಅವರು ತಾವು ಪ್ರಧಾನಿ ಆಗುವಂಥ ಅವಕಾಶಗಳಿದ್ದಾಗಲೂ ಕೂಡ ಮನಮೋಹನ್ ಸಿಂಗ್ ಅವರಿಗೆ ಅವಕಾಶ ಮಾಡಿಕೊಟ್ರು. ಸೊ ಅವರಲ್ಲಿ ಯಾವ ಗುಣವನ್ನು ಅವರು ಗುರುತಿಸಿದ್ರು, ಅವರಿಗೆ ಯಾವ ಅರ್ಹತೆಗಳನ್ನು ಅವರು ಫೈಂಡ್ ಔಟ್ ಮಾಡಿದರು ಅಂತ? ಈ ಸಂದರ್ಭದಲ್ಲಿ ಬಹಳಷ್ಟು ಹೇಳೋದು ಕಠಿಣ, ಆದರೆ ಇಷ್ಟು ಹೇಳ್ತೀನಿ. ಶ್ರೀಮತಿ ಸೋನಿಯಾ ಗಾಂಧಿಯವರು ಮನಮೋಹನ್ ಸಿಂಗ್ರವರನ್ನು ಯಾವ ಕಾರಣಗಳಿಗಾಗಿ, ಯಾವ ಗುಣಗಳಿಗಾಗಿ ಅವರನ್ನು ಗುರುತಿಸಿ ಪ್ರಧಾನಮಂತ್ರಿ ಪಟ್ಟ ಕೊಟ್ಟರು, ಸೋನಿಯಾ ಗಾಂಧಿಯವರು ಸಂಪೂರ್ಣವಾಗಿ ನೆಮ್ಮದಿಯನ್ನು ಪಡ್ಕೊಂಡ್ರು, ಹೆಮ್ಮೆ ಪಡ್ಕೊಂಡ್ರು. ನನ್ನ ಈ ಗುರುತಿಸುವಿಕೆ, ನನ್ನ ಈ ಆಯ್ಕೆ ದೇಶಕ್ಕೆ ಬಹು ದೊಡ್ಡದಾಗಿರ್ತಕ್ಕಂಥ ಒಳ್ಳೆಯದನ್ನು ಮಾಡ್ತು. ಈ ಒಂದು